Hello students, welcome to another new chapter, that is chapter number 10, Vector Algebra. ನೋಡಿ, ಇದು ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ನಿಮಗೆ 11 ಮಾರ್ಕ್ಸ್ ಫಿಕ್ಸ್. ಇದಲ್ಲದೆ ಈ ಚಾಪ್ಟರ್ ಏನಾದರೂ ನೀವು ಪರ್ಫೆಕ್ಟ್ ಮಾಡಿದರೆ ನೆಕ್ಸ್ಟ್ ಚಾಪ್ಟರ್ 3 ಡೈಮೆನ್ಷನಲ್ ಜಿಯೋಮೆಟ್ರಿ ಇದನ್ನು ಫಾಲೋ ಮಾಡುತ್ತೆ. ಸೊ ಅದಕ್ಕೆ ಇದರಲ್ಲಿ ನಾವು ಮಾಸ್ಟರ್ ಆಗಲೇಬೇಕು. ಒಂದೇ ಕಲ್ಲಿನಿಂದ ಎರಡು ಹಕ್ಕಿಯನ್ನು ಹೊಡೆಯೋದು ಅಂತ ನೀವೆಲ್ಲ ಕೇಳಿದಿರಲ್ವ, ಅದೇ ಇದು. ವೆಕ್ಟರ್ ಅಲ್ಜಿಬ್ರಾವನ್ನು ಮಾಸ್ಟರ್ ಮಾಡಿದರೆ ನೀವು 3 ಡೈಮೆನ್ಷನಲ್ ಜಿಯೋಮೆಟ್ರಿನ ಈಸಿಯಾಗಿ ಕಿಲ್ ಮಾಡ್ಬೋದು. ಸೊ ಇವತ್ತು ನಾವು ವೆಕ್ಟರ್ ಅಲ್ಜಿಬ್ರಾವನ್ನು ಡಿಸ್ಕಷನ್ ಮಾಡೋಣ. ಮೊದಲಿಗೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳುವ. ಫಿಸಿಕ್ಸಲ್ಲಿ ಸಾಕಷ್ಟು ಬಾರಿ ಫಿಸಿಕಲ್ ಕ್ವಾಂಟಿಟೀಸನ್ನು ನೀವು ಸ್ಟಡಿ ಮಾಡ್ತೀರಾ. ಸೊ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಏನು? ದಿ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಆರ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವೆಲ್ಲ ಕ್ವಾಂಟಿಟೀಸನ್ನು ನಾವು ಮೆಜರ್ ಮಾಡಬಹುದು ಅವೆಲ್ಲವನ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಮಾಸ್, ಆಮೇಲೆ ಲೆಂತ್, ಏರಿಯಾ, ವೆಲಾಸಿಟಿ, ವಾಲ್ಯೂಮ್, ಆಕ್ಸಲರೇಷನ್, ಮೊಮೆಂಟಮ್, ಇವೆಲ್ಲವ ಡಿಸ್ಪ್ಲೇಸ್ಮೆಂಟ್, ಇವೆಲ್ಲವನ್ನು ನಾವು ಮೆಜರ್ ಮಾಡ್ತೀವಿ. ಅವು ಎಷ್ಟು ಅನ್ನೋದನ್ನು ನಾವು ನಂಬರಲ್ಲಿ ಹೇಳ್ತೀವಿ. ಓಕೆ, ಸೊ ಇಂಥ ಕ್ವಾಂಟಿಟೀಸ್ ಯಾವುದನ್ನು ಮೆಜರ್ ಮಾಡಲಿಕ್ಕೆ ಸಾಧ್ಯನೋ ಅವೆಲ್ಲವನ್ನು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಎರಡು ರೀತಿಯಾಗಿ ವಿಭಾಗಿಸ್ತೀವಿ. ಸೊ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ಯಾವುದು ಅಂತ ಹೇಳಿದ್ರೆ ಸ್ಕೇಲಾರ್ ಕ್ವಾಂಟಿಟೀಸ್ ಮತ್ತು ವೆಕ್ಟರ್ ಕ್ವಾಂಟಿಟೀಸ್. ಸೊ ಫಿಸಿಕಲ್ ಕ್ವಾಂಟಿಟೀಸನ್ನು ಸ್ಕೇಲಾರ್ಸ್ ಮತ್ತು ವೆಕ್ಟರ್ಸ್ ಆಗಿ ವಿಂಗಡಿಸ್ತಾರೆ. ಯಾವ ಆಧಾರದ ಮೇಲೆ ಅವುಗಳನ್ನು ಸ್ಕೇಲಾರ್ಸ್ ಮತ್ತು ವೆಕ್ಟರ್ಸ್ ಆಗಿ ವಿಂಗಡಿಸ್ತಾರೆ ಅಂತ ಹೇಳಿದ್ರೆ, ನೋಡಿ, ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ದ ಕ್ವಾಂಟಿಟಿ ದಟ್ ಇನ್ವಾಲ್ವ್ಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಈಸ್ ಕಾಲ್ಡ್ ಅ ಸ್ಕೇಲಾರ್. ಅಂದರೆ ಯಾವ ಒಂದು ಕ್ವಾಂಟಿಟಿಗೆ ಕೇವಲ ಒಂದು ಮೌಲ್ಯ ಇರುತ್ತೆ, ಒಂದು ವ್ಯಾಲ್ಯೂ ಇರುತ್ತೆ, ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ, ಅಂಥವುಗಳನ್ನು ನಾವು ಸ್ಕೇಲಾರ್ಸ್ ಅಂತ ಕರಿತೀವಿ. ಅವುಗಳಿಗೆ ಕೇವಲ ಒಂದು ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಪೆನ್ ಅಂತ ತೆಗೆದುಕೊಂಡ್ರೆ ಇದಕ್ಕೊಂದು ಪರ್ಟಿಕ್ಯುಲರ್ ಲೆಂತ್ ಇರುತ್ತೆ, 5 ಸೆಂಟಿಮೀಟರ್, 10 ಸೆಂಟಿಮೀಟರ್, 8 ಸೆಂಟಿಮೀಟರ್ ಅಂತ. ಒಂದು ಇದನ್ನೇ ನಾವು ವೇ ಮಾಡಿದರೆ ಒಂದು 10 ಗ್ರಾಮ್, 100 ಗ್ರಾಮ್ ಏನೋ ಬರುತ್ತೆ. ಓಕೆ, ಸೊ ಈ ಥರ ಕೇವಲ ವ್ಯಾಲ್ಯೂ ಯಾವುದಕ್ಕಿರುತ್ತೆ ಅವುಗಳನ್ನು ನಾವು ಸ್ಕೇಲಾರ್ಸ್ ಅಂತ ಕರಿತೀವಿ. ಹಾಗಾದರೆ ಎಕ್ಸಾಂಪಲ್ಸ್ ನೋಡೋದಾದರೆ ನೋಡಿ, ಫಾರ್ ಎಕ್ಸಾಂಪಲ್ ಲೆಂತ್ ಅನ್ನೋದು ನಾವು ಹೇಳ್ಬೋದು 10 ಸೆಂಟಿಮೀಟರ್, 20 ಸೆಂಟಿಮೀಟರ್ ಅಂತ. ಆಮೇಲೆ ಮಾಸ್ ಹೇಳ್ಬೋದು 100 ಗ್ರಾಮ್, 200 ಗ್ರಾಮ್, 1 kg ಅಂತ. ಸೊ ಇವೆಲ್ಲವೂ ಏನಾಗುತ್ತೆ, ಇವುಗಳಿಗೆ ಒಂದು ವ್ಯಾಲ್ಯೂ ಇರೋದ್ರಿಂದ ಇವುಗಳನ್ನು ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದೇ ರೀತಿ ಟೈಮ್, ಡಿಸ್ಟನ್ಸ್, ಇವೆಲ್ಲವೂ ಸ್ಕೇಲಾರ್ ಕ್ವಾಂಟಿಟೀಸ್. ಹಾಗಾದರೆ ವೆಕ್ಟರ್ಸ್ ಯಾವುದು? ವೆಕ್ಟರ್ಸ್ ಅಂತಂದರೆ the quantity that involves both magnitude and direction are called vectors ಅಂತ. ಸೊ ಯಾವುದಕ್ಕೆ ಒಂದು ವ್ಯಾಲ್ಯೂ ಜೊತೆಗೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ, ಸೊ ಅಂಥ ಕ್ವಾಂಟಿಟೀಸ್ಗೆ ನಾವು ವೆಕ್ಟರ್ಸ್ ಅಂತ ಕರಿತೀವಿ. ಸೊ ದ ಕ್ವಾಂಟಿಟಿ ದಟ್ ಇನ್ವಾಲ್ವ್ಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ಎ ವೆಕ್ಟರ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಆಕ್ಸಲರೇಷನ್, ಮೊಮೆಂಟಮ್, ಇವೆಲ್ಲವೂ ಏನಾಗಿದೆ ವೆಕ್ಟರ್ಸಲ್ಲಿ ಬರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ಇವುಗಳಿಗೆ ಪರ್ಟಿಕ್ಯುಲರ್ ವ್ಯಾಲ್ಯೂನು ಇರುತ್ತೆ, ಆಮೇಲೆ ಪರ್ಟಿಕ್ಯುಲರ್ ಡೈರೆಕ್ಷನ್ನು ಇರುತ್ತೆ. ಇವನ್ನೆಲ್ಲವನ್ನು ನೀವು ಫಿಸಿಕ್ಸಲ್ಲಿ ಓದ್ತೀರ. ಸೊ ಈ ಕ್ವಾಂಟಿಟೀಸನ್ನು ನಾವು ವೆಕ್ಟರ್ಸ್ ಅಂತ ಕರಿತೀವಿ. ಸೊ ನಾವು ಈ ಚಾಪ್ಟ್ರಲ್ಲಿ ವಿ ಆರ್ ಡೀಲಿಂಗ್ ವಿತ್ ವೆಕ್ಟರ್ಸ್. ಹಾಗಾದರೆ ವೆಕ್ಟರ್ಸನ್ನು ಹೇಗೆ ನಾವೆಲ್ಲ ರಿಪ್ರೆಸೆಂಟ್ ಮಾಡಬೇಕು ಅಂತ. ಸೊ ರಿಪ್ರೆಸೆಂಟೇಷನ್ ಆಫ್ ಎ ವೆಕ್ಟರ್. ನೋಡಿ, ವೆಕ್ಟರ್ ಇಸ್ ರಿಪ್ರೆಸೆಂಟೆಡ್ ಬೈ ಅ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಇದನ್ನು ಜೊಮೆಟ್ರಿಕಲ್ಲಿ ಹೇಗೆ, ಪಿಕ್ಟೋರಿಯಲಿ ಹೇಗೆ ರಿಪ್ರೆಸೆಂಟ್ ಮಾಡಬೇಕಂತ ಹೇಳಿದ್ರೆ, ಒಂದು ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಅಂದರೆ ಒಂದು ಆರೋ ಈ ಥರ. ವೆಕ್ಟರ್ ಈಸ್ ರಿಪ್ರೆಸೆಂಟೆಡ್ ಬೈ ಅ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ, ಒಂದು ಆರೋ ರೆಪ್ರೆಸೆಂಟ್ ಮಾಡುತ್ತೆ, ಅದರ ಡೈರೆಕ್ಷನ್ ರಿಪ್ರೆಸೆಂಟ್ ಮಾಡುತ್ತೆ ಅದು ಆರೋ. ಸೊ ಅದಕ್ಕೆ ಅದನ್ನು ನಾವು ಹೀಗೆ ಬರಿತೀವಿ, ಎ ಟು ಬಿ ವೆಕ್ಟರ್, ಎ ಬಿ ಅಂತ ಹೇಳ್ಬೋದು, ಅಥವಾ ಒಂದು ಸ್ಮಾಲ್ ಲೆಟರಿಂದ ಬರೆದು ಅದರ ತಲೆ ಮೇಲೆ ಒಂದು ಆರೋ ಮಾರ್ಕನ್ನು ಹಾಕ್ತೀವಿ. ಸೊ ಈ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನನ್ನು ಹೀಗೆ ಬರೀತಾರೆ.
ವೆಕ್ಟರ್ ಎ ಬಿ ಈಕ್ವಲ್ ಟು ದಿಸ್ ಸ್ಮಾಲ್ ಎ ಬರೆದು ಅದರ ತಲೆ ಮೇಲೆ ವೆಕ್ಟರ್ ಮಾರ್ಕ್ ಹಾಕಬೇಕು. ಸೊ ದಿಸ್ ಈಸ್ ದ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಅ ವೆಕ್ಟರ್. ಹಿಯರ್ ಎ ಈಸ್ ಕಾಲ್ಡ್ initial point and B is called terminal point. A ಅಂದ್ರೆ starting point, B ಅಂದ್ರೆ end point. ಓಕೆ, ಸೊ ನೆನಪಿಟ್ಕೊಳ್ಳಿ, A ಅಂದ್ರೆ initial point, B ಅಂದ್ರೆ terminal point. ಈಗ ನೋಡಿ, ಪೊಸಿಷನ್ ಆಫ್ ಎ ಪಾಯಿಂಟ್ ಇನ್ ಎ ಪ್ಲೇನ್, ಇನ್ ದ XY ಪ್ಲೇನ್. ಒಂದು ಪಾಯಿಂಟ್ನ ಪೊಸಿಷನನ್ನು XY ಪ್ಲೇನ್ ಮೇಲೆ ಅಂದರೆ ಗ್ರಾಫ್ ಶೀಟ್ ಮೇಲೆ ಹೇಗೆಲ್ಲ ರಿಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಯಾವುದೇ ಪಾಯಿಂಟು ಒಂದು ಪ್ಲೇನ್ ಮೇಲಿದ್ರೆ ಅದರ ಪೊಸಿಷನನ್ನು ಈ ಥರ X, Y ಅಲ್ಲಿ ಬರೀತಾರೆ. ಸೊ ದ ಪೊಸಿಷನ್ ಆಫ್ ಎ ಪಾಯಿಂಟ್ P ಇನ್ ಎ ಪ್ಲೇನ್ ಇಸ್ ಡಿನೋಟೆಡ್ ಬೈ ದಿ ಕೋಆರ್ಡಿನೇಟ್ಸ್ X, Y ವಿತ್ ರೆಸ್ಪೆಕ್ಟ್ ಟು ಆರಿಜಿನ್. ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ಇಂದ ಯಾವುದೇ ಪಾಯಿಂಟು ಪ್ಲೇನ್ ಮೇಲಿದ್ರೆ ಅದನ್ನು X, Y ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ರೀತಿ ಒಂದು ಪಾಯಿಂಟ್ ಏನಾದರೂ ಸ್ಪೇಸಲ್ಲಿದ್ದರೆ, ಒಂದು ಪಾಯಿಂಟು ಏನಾದರೂ ಸ್ಪೇಸಲ್ಲಿದ್ದರೆ ನಾವು ಅದನ್ನು ಈ ರೀತಿ X, Y, Z ಒಂದು 3 ಕೋಆರ್ಡಿನೇಟ್ಸಿಂದ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ನೀವು ಫಸ್ಟ್ PUC ನಲ್ಲಿ ಕಲ್ತಿದ್ದೀರ 3 ಡೈಮೆನ್ಷನಲಲ್ಲಿ. ಓಕೆ, ಸೊ ಅದಕ್ಕೆ ಒಂದು ಪಾಯಿಂಟ್ ಏನಾದರೂ ಸ್ಪೇಸಲ್ಲಿದ್ದರೆ ಅದರ ಪೊಸಿಷನನ್ನು X, Y, Z ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಬಲ್ಬ್ ಅಂತ ಗಮನಿಸಿ, ಒಂದು ಕೋಣೆಯಲ್ಲಿ ಬಲ್ಬ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಪೊಸಿಷನ್ ನಾವು ಹೇಳಬೇಕಾಗಿದ್ರೆ ಇಲ್ಲಿ ನಾವು ಈ 3 ಪ್ಲೇನ್ಗಳಿಂದ, 3 ಗೋಡೆಗಳಿಂದ ಎಷ್ಟೆಷ್ಟು ದೂರದಲ್ಲಿದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಲ್ಲಿದೆ ಅನ್ನೋದನ್ನು ಹೇಳ್ಬೋದು. ಸೊ ಎಕ್ಸ್ ಅಂತಂದರೆ ಇಲ್ಲಿ ಡಿಸ್ಟೆನ್ಸ್ ಫ್ರಾಮ್ ದಿಸ್ YZ ಪ್ಲೇನ್, ಇಲ್ಲಿ ಬ್ಯಾಕ್ ಸೈಡ್ ಪ್ಲೇನ್ ಇದೆಯಲ್ಲ ಅದರಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಎಕ್ಸ್ ರಿಪ್ರೆಸೆಂಟ್ ಮಾಡುತ್ತೆ. ವೈ ಅಂತ ಹೇಳಿದ್ರೆ ಅಲಾಂಗ್ ವೈ ಆಕ್ಸಿಸ್ ಅಂತಂದರೆ ಈ ಗ್ರೀನ್ ಪ್ಲೇನ್ ಅಂದರೆ XZ ಪ್ಲೇನ್, ಇದರಿಂದ ಎಷ್ಟು ದೂರದಲ್ಲಿದೆ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಇಲ್ಲಿ Z ಅಂತ ಹೇಳಿದರೆ, Z ಅಂತಂದರೆ ಈ ಬ್ಲೂ ಪ್ಲೇನ್ ಅಂದರೆ XY ಪ್ಲೇನ್ ಬಾಟಮ್, ಇದರಿಂದ ಎಷ್ಟು ದೂರದಲ್ಲಿದೆ ಆ ಪಾಯಿಂಟ್ ಅನ್ನೋದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಅದಕ್ಕೆ ಯಾವುದೇ ಒಂದು ಪಾಯಿಂಟು ಸ್ಪೇಸಲ್ಲಿದ್ದರೆ ಅದರ ಪೊಸಿಷನನ್ನು ನಾವು X, Y, Z ರೂಪದಲ್ಲಿ ಹೇಳ್ತೀವಿ. ಎಸ್, ಇವಾಗ ನೋಡಿ, ಪೊಸಿಷನ್ ಆಫ್ ಎ ಪಾಯಿಂಟ್ ಇನ್ ಸ್ಪೇಸ್ ಹೇಗೆ ಹೇಳಿದೆ, ನಾನು ಅದೇ ಹೇಳಿದೆ, ಇಲ್ಲಿ ಬರ್ಕೊಳ್ಬೇಕು ನೀವು. The position of a point P in space is denoted by the coordinates X, Y, Z with respect to origin. ಈ ವೆಕ್ಟರ್ ಚಾಪ್ಟರ್ ಅಲ್ಲಿ ಒಂದು ಪೊಸಿಷನ್ ವೆಕ್ಟರ್ ಅಂತ ಯಾವತ್ತೂ ಬರ್ತಾ ಇರುತ್ತೆ. ಸೊ ಇವಾಗ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ವೆರಿ ಸಿಂಪಲ್. ಇಲ್ಲಿ ನೋಡಿ, ಇದು ಕೋಆರ್ಡಿನೇಟ್ ಸಿಸ್ಟಮ್ X, Y, Z. ಯಾವುದೇ ಒಂದು ಪಾಯಿಂಟು ಸ್ಪೇಸಲ್ಲಿದ್ದರೆ, ಸಪೋಸ್ PXYZ ಒಂದು ಪಾಯಿಂಟು ಸ್ಪೇಸಲ್ಲಿದೆ, ಅದರ ಕೋಆರ್ಡಿನೇಟ್ಸ್ X, Y, Z. ಆ ಪಾಯಿಂಟ್ನ ಪೊಸಿಷನ್ ವೆಕ್ಟರ್ ಅಂತ ಹೇಳಿದರೆ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಅಂತ ಹೇಳಿದರೆ, ಒರಿಜಿನ್ ಇಂದ ಆ ಪಾಯಿಂಟ್ಗೆ ಒಂದು ವೆಕ್ಟರನ್ನು ಡ್ರಾ ಮಾಡಿದರೆ ಅದನ್ನೇ ನಾವು ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P ಅಂತ ಕರಿತೀವಿ. ಈ ಥರ OP ವೆಕ್ಟರ್. ಸೊ OP ವೆಕ್ಟರನ್ನು ನಾವು ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P ಅಂತ ಕರಿತೀವಿ. ಅದನ್ನು ಈ ಥರ R ವೆಕ್ಟರಿಂದ ರಿಪ್ರೆಸೆಂಟ್ ಮಾಡ್ತಾರೆ. R ಬರೆದು ಅದರ ಹೆಡ್ ಮೇಲೆ ಒಂದು ಆರೋ ಮಾರ್ಕ್ ಹಾಕಿ. ಸೊ ದಿಸ್ ಈಸ್ ದಿ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P. ಅದೇ ರೀತಿ ಅದರ ಮ್ಯಾಗ್ನಿಟ್ಯೂಡ್, ಆ ಲೆಂತ್ ಏನು ಬರುತ್ತೆ, ವೆಕ್ಟರ್ OPದ ಲೆಂಗ್ತು ಅಂದರೆ ಆ ಲೈನ್ ಸೆಗ್ಮೆಂಟ್ದ ಲೆಂತ್ ಏನಿರುತ್ತೆ ಅದನ್ನೇ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದ ಪೊಸಿಷನ್ ವೆಕ್ಟರ್ OP ಅಂತ ಕರಿತೀವಿ. ಓಕೆ, ಸೊ OP ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಆ OP ಲೈನ್ ಸೆಗ್ಮೆಂಟ್ ಲೆಂತ್ ಅಂತ. ಅದನ್ನ ಹೀಗೆ ಬರೀತಾರೆ, ವೆಕ್ಟರ್ OP ಬರೆದು ಅದಕ್ಕೆ ಮಾಡ್ ಹಾಕಬೇಕು. ಮಾಡ್ಯುಲಸ್ ಅಂತಂದರೆ ಆ ಲೆಂತ್ ಅಂತ, ವೆಕ್ಟರ್ OPಯ ಲೈನ್ ಸೆಗ್ಮೆಂಟ್ನ ಲೆಂತ್ ಅಂತ. ಅದನ್ನು ಬೈ ಡಿಸ್ಟೆನ್ಸ್ ಫಾರ್ಮುಲಾದಿಂದ ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದರೆ OPಗೆ, ಸೊ ನಾವು x - 0 ಹೋಲ್ ಸ್ಕ್ವೇರ್ ಪ್ಲಸ್ y - 0 ಹೋಲ್ ಸ್ಕ್ವೇರ್ ಪ್ಲಸ್ z - 0 ಹೋಲ್ ಸ್ಕ್ವೇರ್. ಸೊ ಡಿಸ್ಟೆನ್ಸ್ ಫಾರ್ಮುಲಾದಿಂದ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಬರುತ್ತೆ. ಇದು OPಯ ಲೆಂತ್. ಓಕೆ, ಸೊ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಅಂತಂದರೆ ಅದು ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್. ಅದನ್ನು ಈ ಥರ ಮಾಡಲ್ಲಿ ಬರೀಬೇಕು. ಎಸ್, ಇವಾಗ ನೋಡಿ, ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಅಂದರೆ ಏನು? ದ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ P ಇನ್ ಸ್ಪೇಸ್
having the coordinates x comma y comma z with respect to origin is given by this vector OP equals to vector r. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಎಸ್, ಇವಾಗ ನೋಡಿ, ಒಂದು ನೋಟನ್ನು ನೀವು ಮಾಡ್ಕೊಳ್ಬೇಕು. ದ ಪೊಸಿಷನ್ ವೆಕ್ಟರ್ಸ್ ಆಫ್ ದ ಪಾಯಿಂಟ್ಸ್ ಎ ಬಿ ಸಿ, ಯಾವುದೇ ಪಾಯಿಂಟ್ಸ್ ಎ ಬಿ ಸಿ ಪಾಯಿಂಟ್ಸ್ ಸ್ಪೇಸ್ ಅಲ್ಲಿದ್ರೆ ಅವುಗಳ ಪೊಸಿಷನ್ ವೆಕ್ಟರ್ಸ್ ಅನ್ನ ಸ್ಮಾಲ್ ವೆಕ್ಟರ್ಸ್ ಇಂದ, ಅಂದ್ರೆ ಸ್ಮಾಲ್ ಎ ಬಿ ಸಿ, ಅದರ ತಲೆ ಮೇಲೆ ವೆಕ್ಟರ್ ಆರೋ ಮಾರ್ಕ್ ಹಾಕಬೇಕು. ಸೊ ಯಾವುದೇ ಪಾಯಿಂಟ್, ಈ ವೆಕ್ಟರ್ ಪಾಯಿಂಟ್ ಎ ಅನ್ನೋದು ಸ್ಪೇಸ್ ಅಲ್ಲಿದ್ರೆ ಅದರ ಪೊಸಿಷನ್ ವೆಕ್ಟರ್ ಅನ್ನ ಈ ತರ ವೆಕ್ಟರ್ ಎ ಅಲ್ಲಿ ಬರೀತಾರೆ. ಬಿ ಪಾಯಿಂಟ್ ಅನ್ನ ಪೊಸಿಷನ್ ವೆಕ್ಟರ್ ಅನ್ನ ವೆಕ್ಟರ್ ಬಿ ನಲ್ಲಿ ಬರೀತಾರೆ. ಸಿ ಪಾಯಿಂಟ್ ನ ಪೊಸಿಷನ್ ವೆಕ್ಟರ್ ಅನ್ನ ಈ ತರ ಸ್ಮಾಲ್ ಸಿ ಬರೆದು ಅದರ ಹೆಡ್ ಮೇಲೆ ಏರೋ ಮಾರ್ಕ್ ಹಾಕಬೇಕು. ಸೊ ಎಲ್ಲೆಲ್ಲಿ ಇಲ್ಲಿ ಎ ಬಿ ಸಿ ಬರುತ್ತೆ, ದೀಸ್ ಆರ್ ದ ಪೊಸಿಷನ್ ವೆಕ್ಟರ್ಸ್ ಆಫ್ ದ ಪಾಯಿಂಟ್ಸ್ ಅಂತ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಎಸ್, ಇವಾಗ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಒ ಪಿ. ನಾನು ಆಗಲೇ ಹೇಳಿದೆ ಮ್ಯಾಗ್ನಿಟ್ಯೂಡ್ ಅಂದರೆ ಲೆಂತ್ ಆಫ್ ದ ಲೈನ್ ಸೆಗ್ಮೆಂಟ್ ಒ ಪಿ. ಸೊ ಅದಕ್ಕೆ ಒ ಪಿ ಅನ್ನೋದು ಯಾವುದೇ ವೆಕ್ಟರ್ ಇದ್ರೆ, ಪೊಸಿಷನ್ ವೆಕ್ಟರ್ ಇದ್ರೆ ಅದರ ಲೆಂತ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಒ ಪಿ ಅನ್ನ ಈ ಥರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಅಂಡರ್ ರೂಟಲ್ಲಿ ಬರೀಬೇಕು. ಅಂದರೆ ಲೆಂತ್ ಆಫ್ ದಿ ಲೈನ್ ಸೆಗ್ಮೆಂಟ್ ಅಂತ ಇಷ್ಟೇ. ಎಸ್, ಇವಾಗ ನೋಡಿ, ಡೈರೆಕ್ಷನ್ ಆಂಗಲ್ಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಆಂಗಲ್ಸ್ ಆಫ್ ಎ ಪೊಸಿಷನ್ ವೆಕ್ಟರ್ ಅಂದರೆ ಏನು ಅಂತ ಇಲ್ಲಿ ಗಮನಿಸಿ. ಇಲ್ಲಿ ಎಕ್ಸ್ ವೈ ಝೆಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇದೆ. ಇಲ್ಲಿ ಒಂದು ಪಾಯಿಂಟ್ ಪಿ ಇದೆ, ಎಕ್ಸ್ ವೈ ಝೆಡ್ ಇನ್ ದ ಸ್ಪೇಸ್. ಆಮೇಲೆ ಒಂದು ಪೊಸಿಷನ್ ವೆಕ್ಟರ್ ಒ ಪಿ ಇದೆ. ಇವಾಗ ನೋಡಿ, ಈ ಒ ಪಿ ಅನ್ನೋದು ಏನು ಮಾಡ್ತಾ ಇದೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಜೊತೆಗೆ ಸರ್ಟನ್ ಆಂಗಲ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಪೊಸಿಷನ್ ವೆಕ್ಟರ್ ಒ ಪಿ ಅನ್ನೋದು ಎಕ್ಸ್ ಆಕ್ಸಿಸ್ ಜೊತೆಗೆ ಆಲ್ಫಾ ಆಂಗಲ್ ಅನ್ನು ಫಾರ್ಮ್ ಮಾಡಿದೆ, ವೈ ಆಕ್ಸಿಸ್ ಜೊತೆಗೆ ಬೀಟಾ ಆಂಗಲ್ ಅನ್ನು ಫಾರ್ಮ್ ಮಾಡಿದೆ ಮತ್ತು ಝೆಡ್ ಆಕ್ಸಿಸ್ ಜೊತೆಗೆ ಗಾಮಾ ಆಂಗಲ್ ಅನ್ನು ಫಾರ್ಮ್ ಮಾಡಿದೆ. ಸೊ ಈ ಆಂಗಲ್ಸ್ ಅನ್ನ ಆಲ್ಫಾ ಬೀಟಾ ಗಾಮಾ ಇವುಗಳನ್ನು ನಾವು ಡೈರೆಕ್ಷನ್ ಆಂಗಲ್ಸ್ ಆಫ್ ದಿ ಪೊಸಿಷನ್ ವೆಕ್ಟರ್ ಒ ಪಿ ಅಂತ ಕರಿತೀವಿ. ಸೊ ಡೈರೆಕ್ಷನ್ ಆಂಗಲ್ಸ್ ಅಂತಂದ್ರೆ ಆಂಗಲ್ಸ್ ಮೇಡ್ ಬೈ ದ ಪೊಸಿಷನ್ ವೆಕ್ಟರ್ ವಿತ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಸೊ ಆಲ್ಫಾ ಬೀಟಾ ಗಾಮಾ ಆರ್ ದಿ ಡೈರೆಕ್ಷನ್ ಆಂಗಲ್ಸ್. ಸೊ ಅದಕ್ಕೆ ಡೈರೆಕ್ಷನ್ ಆಂಗಲ್ಸ್ ಅಂತಂದ್ರೆ ಇಫ್ ಅ ಪೊಸಿಷನ್ ವೆಕ್ಟರ್ ಒ ಪಿ ಆಫ್ ಎ ಪಾಯಿಂಟ್ ಪಿ ಎಕ್ಸ್ ವೈ ಝೆಡ್ makes an angle alpha beta gamma with positive direction of x y z axis respectively, then these angles are called direction angles. Direction cosines ನೋಡಿ, direction cosines ಅಂತಂದ್ರೆ cos of the direction angles, ಅಂದ್ರೆ the cosine values of the direction angles are called direction cosines of OP ಅಥವಾ position vector. ನೋಡಿ, L equal to cos alpha, M equal to cos beta, N equal to cos gamma ಇವುಗಳನ್ನೇ ನಾವು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಅಂದರೆ ನಿಮಗೆ ಡೈರೆಕ್ಷನ್ ಆಂಗಲ್ಸ್ ಗೊತ್ತಿದ್ರೆ ಡೈರೆಕ್ಷನ್ ಕೊಸೈನ್ಸ್ ಅನ್ನ ಬರೀಬಹುದು. ಸೊ ಡೈರೆಕ್ಷನ್ ಆಂಗಲ್ಸ್ ಆಲ್ಫಾ ಬೀಟಾ ಗಾಮಾ ಇದ್ರೆ ಅವುಗಳ ಕಾಸ್ ಏನು ಬರುತ್ತೆ ಅವುಗಳನ್ನೇ ನಾವು ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಇವಾಗ ನೋಡಿ, ರಿಲೇಷನ್ ಬಿಟ್ವೀನ್ ಡೈರೆಕ್ಷನ್ ಕೊಸೈನ್ಸ್ ಒಂದು ತುಂಬಾ ಇಂಪಾರ್ಟೆಂಟ್ ರಿಲೇಷನ್ ಇದೆ. ಡೈರೆಕ್ಷನ್ ಕೊಸೈನ್ಸ್ಗಳು ಒಂದು ಇಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ತವೆ. ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಆಲ್ವೇಸ್ 1 ಅಂತ. ಅಂದರೆ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಇಸ್ ಆಲ್ವೇಸ್ 1 ಅಂತ. ದಟ್ ಮೀನ್ಸ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಆಲ್ವೇಸ್ 1. ಇದನ್ನು ನೀವು ನೆನಪಿಟ್ಕೊಳ್ಳಿ. ನಾವು ಪ್ರಾಬ್ಲಮ್ಸ್ ಮಾಡುವಾಗ ಇದನ್ನು ಯೂಸ್ ಮಾಡೋಣ. ಎಸ್, ಅದಕ್ಕೆ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಈಕ್ವಲ್ ಟು 1 ಅಥವಾ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಕ್ವಲ್ ಟು 1 ಅಂತ. ಈಗ ಟೈಪ್ಸ್ ಆಫ್ ವೆಕ್ಟರ್ಸ್. ಓಕೆ, ಸೊ ಇಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಬರುತ್ತೆ. ಅವುಗಳ ಪೈಕಿ ಒಂದನ್ನು ಎಕ್ಸಾಮ್ಗೆ ಕೇಳೋ ಚಾನ್ಸ್ ಇರುತ್ತೆ. ಸೊ ಮೊದಲನೇದು ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್. ಈ ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಅಂತಂದ್ರೆ a vector whose magnitude is 0 is called a zero vector. ಈ ಎರಡನೇ ಡೆಫಿನೇಷನ್ ಬರೆದ್ರೆ ಆಯಿತು. ಯಾವ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ 0 ಇರುತ್ತೆ ಅದನ್ನ ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಅಂತ ಕರೀತಾರೆ.
ಇದರ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಅ ವೆಕ್ಟರ್ ಹೂಸ್ ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್ಸ್ coincide ಈಸ್ ಕಾಲ್ಡ್ ಅ ಝೀರೋ ವೆಕ್ಟರ್ ಆರ್ ನಲ್ ವೆಕ್ಟರ್. ಒಂದು ವೆಕ್ಟರ್ ಇರುತ್ತೆ, ಅದರ ಸ್ಟಾರ್ಟಿಂಗ್ ಪಾಯಿಂಟು ಅದೇ ಇರುತ್ತೆ, ಎಂಡ್ ಪಾಯಿಂಟ್ ಟರ್ಮಿನಲ್ ಪಾಯಿಂಟು ಅದೇ ಇರುತ್ತೆ. ಅಂತಹ ವೆಕ್ಟರ್ಗೆ ನಲ್ ವೆಕ್ಟರ್ ಅಥವಾ ಝೀರೋ ವೆಕ್ಟರ್ ಅಂತ ಕರೀತಾರೆ. ಅಂದರೆ ಅ ಪಾಯಿಂಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಅ ಝೀರೋ ವೆಕ್ಟರ್. ಅದನ್ನ ಈ ತರ ಬರೀತಾರೆ. ಝೀರೋ ವೆಕ್ಟರ್ ಅನ್ನ ಝೀರೋ ಬರೆದು ಅದರ ಹೆಡ್ ಮೇಲೆ ಒಂದು ಏರೋ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂತಂದ್ರೆ ಅ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ 1 ಯೂನಿಟ್ ಈಸ್ ಕಾಲ್ಡ್ ಅ ಯೂನಿಟ್ ವೆಕ್ಟರ್. ಯಾವ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ 1 ಯೂನಿಟ್ ಇರುತ್ತೆ ಅಂಥದನ್ನ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೇವೆ. ಅದಕ್ಕೆ a unit vector in the direction of vector A is denoted by A cap. A ಅನ್ನೋದು ಯಾವುದೋ ಒಂದು ವೆಕ್ಟರ್ ಇರುತ್ತೆ, ಅದೇ ಡೈರೆಕ್ಷನ್ ಇರತಕ್ಕಂಥ ಒಂದು ಯೂನಿಟ್ ವೆಕ್ಟರ್ ಅದನ್ನು ನಾವು A ಕ್ಯಾಪ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ನಿಮಗೆ ಒಂದು ಎ ಮೇಲೆ ಅದರ ಎ ಅಥವಾ ಬಿ ಮೇಲೆ ಅದರ ಹೆಡ್ ಮೇಲೆ ಒಂದು ಈ ಥರ ಕ್ಯಾಪ್ ಸಿಂಬಲ್ ಬಂದರೆ ಅದು ಯೂನಿಟ್ ವೆಕ್ಟರನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಎಲ್ಲೆಲ್ಲಿ ಕ್ಯಾಪ್ ಬರುತ್ತೆ ಅಂದ ತಕ್ಷಣ ನೀವು ಯೂನಿಟ್ ವೆಕ್ಟರ್ನ ನೆನಪಿಸ್ಕೊಳ್ಬೇಕು. ಸೊ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡೋದಿದೆ. ಇಲ್ಲಿ ಗಮನಿಸಿ, ಇಲ್ಲೊಂದು ವೆಕ್ಟರ್ ಇದೆ, ವೆಕ್ಟರ್ ಎ ಇದೆ. ಇದರ ಮ್ಯಾಗ್ನಿಟ್ಯೂಡ್ ಎಷ್ಟೋ ಇರುತ್ತೆ, ಓಕೆ, ಲೆಂತ್ ಆಫ್ ದಿಸ್ ಲೈನ್ ಸೆಗ್ಮೆಂಟ್. ಇದೇ ಡೈರೆಕ್ಷನಲ್ಲಿರೋದು ಯೂನಿಟ್ ವೆಕ್ಟರ್ ಅಂದರೆ ಅದರ ಮ್ಯಾಗ್ನಿಟ್ಯೂಡ್ 1 ಇರಬೇಕು. ಸೊ ಸಪೋಸ್ ಇದರ ಮ್ಯಾಗ್ನಿಟ್ಯೂಡ್, ಇದರ ಲೆಂತ್ ಏನಾದರೂ 1 ಇದ್ದರೆ ಅದನ್ನೇ ನಾವು ಯೂನಿಟ್ ವೆಕ್ಟರ್ ಅಂತ ಕರಿತೀವಿ, ಅದನ್ನೇ ಎ ಕ್ಯಾಪ್ ಅಂತ. ಸೊ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? 1 ಇರುತ್ತೆ. ಎಸ್. co-initial vectors. Next definition is co-initial vectors. Co-initial ಅಂತಂದ್ರೆ 2 or more vectors having the same initial point. ಒಂದೇ ಪಾಯಿಂಟ್ ಇಂದ ಅವು ಎಮರ್ಜ್ ಆಗ್ತವೆ. ಓಕೆ, ಸೊ 2 or more vectors having the same initial point are called co-initial vectors. ಇಲ್ಲಿ ಗಮನಿಸಿ, ಇಲ್ಲಿ ವೆಕ್ಟರ್ ಎ ಬಿ ಇದೆ, ವೆಕ್ಟರ್ ಎ ಸಿ ಇದೆ, ವೆಕ್ಟರ್ ಎ ಡಿ ಇದೆ ಮತ್ತು ವೆಕ್ಟರ್ ಎ ಇ ಇದೆ. ಇವು ಎಲ್ಲವುಗಳಿಗೂ ಇನಿಷಿಯಲ್ ಪಾಯಿಂಟ್ ಯಾವುದಾಗಿದೆ? ಇನಿಷಿಯಲ್ ಪಾಯಿಂಟ್ ಈಸ್ ಪಾಯಿಂಟ್ ಎ ಅಂತ. ಸೊ ಎ ಈಸ್ ದ ಇನಿಷಿಯಲ್ ಪಾಯಿಂಟ್ ಫಾರ್ ಆಲ್ ದೀಸ್ ವೆಕ್ಟರ್ಸ್. ಸೊ ದೀಸ್ ವೆಕ್ಟರ್ಸ್ ಆರ್ co-initial vectors. ನೆನಪಿಟ್ಕೊಳ್ಳಿ, co-initial vectors ಅಲ್ಲಿ all the vectors will have the same initial point. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್, ಅದು collinear vectors ಅಂತ. ನೋಡಿ, two or more vectors are said to be collinear if they are parallel to the same line irrespective of their magnitude and directions. ನೋಡಿ, ಇಲ್ಲಿ 3 ವೆಕ್ಟರ್ಸ್ ಇದೆ. ಒಂದು ಈ ಕಡೆ ಡೈರೆಕ್ಷನ್ ಇದೆ, ಇನ್ನೊಂದು ಈ ಕಡೆ ಇದೆ, ಇನ್ನೊಂದು ಮತ್ತೆ ಇದೇ ಡೈರೆಕ್ಷನ್ ಇದೆ. ಅವುಗಳ ಮ್ಯಾಗ್ನಿಟ್ಯೂಡ್ ಬೇರೆ ಬೇರೆ ಇದೆ. ಇವೆಲ್ಲವೂ ಏನಾಗಿದೆ, ಈಗ ಕೆಳಗಡೆ ಒಂದು ರೆಡ್ ಲೈನ್ ಇದೆ ನೋಡಿ, ಇದಕ್ಕೆ ಪ್ಯಾರಲ್ ಆಗಿದ್ದಾವೆ. ಇಷ್ಟು ವೆಕ್ಟರ್ಸ್, ಈ 3 ವೆಕ್ಟರ್ಸು ಇದೇ ಲೈನ್ಗೆ ಪ್ಯಾರಲ್ ಆಗಿರೋದ್ರಿಂದ ಈ ಮೇಲ್ಗಡೆ 3 ವೆಕ್ಟರ್ಸ್ ಅನ್ನು ನಾವು ಕೋಲಿನಿಯರ್ ವೆಕ್ಟರ್ಸ್ ಅಂತ ಕರಿತೀವಿ. ಸೊ ಕೋಲಿನಿಯರ್ ವೆಕ್ಟರ್ಸ್ ಏನಾಗಿರುತ್ತೆ, ಅವುಗಳ ಮ್ಯಾಗ್ನಿಟ್ಯೂಡ್ ಏನಾರು ಇರುತ್ತೆ, ಡೈರೆಕ್ಷನು ಉಲ್ಟಾ ಪಲ್ಟಾ ಇರ್ಬೋದು, ಬಟ್ ಅವು ಒಂದು ಪರ್ಟಿಕ್ಯುಲರ್ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಅಂಥ ವೆಕ್ಟರ್ಸನ್ನು ನಾವು ಕೋಲಿನಿಯರ್ ವೆಕ್ಟರ್ಸ್ ಅಂತ ಕರಿತೀವಿ. ಸೊ if 2 or more vectors are parallel to a same line, then they are called collinear vectors. ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಗಮನಿಸಬೇಕು ನಾವು. ಇಲ್ಲಿ ನೋಟ್ ಇದನ್ನು ಬರ್ಕೊಳ್ಳಿ. if 2 vectors are collinear, then one vector can be expressed in terms of another vector. ನೋಡಿ, 2 ವೆಕ್ಟರ್ಸ್ ಏನಾದರೂ ಕೋಲಿನಿಯರ್ ಇದ್ರೆ, ಇಲ್ಲಿ ಗಮನಿಸಿ, ಇಲ್ಲಿ ಒಂದು ವೆಕ್ಟರ್ ಬಿ ಇದೆ, ಇಲ್ಲೊಂದು ವೆಕ್ಟರ್ ಎ ಇದೆ. ಇಲ್ಲಿ ಬಿ ಅನ್ನೋದು ನಾವು ಎ ಯ ಹಾಫ್ ಅಂತ ಹೇಳ್ಬೋದು, ಅಥವಾ ಎ ಅನ್ನೋದು ವೆಕ್ಟರ್ ಎ ಅನ್ನೋದು ಬಿ ಯ 2 ಟೈಮ್ಸ್ ಇರ್ಬೋದು. ಓಕೆ, ಸೊ ವೆಕ್ಟರ್ ಎ ಅನ್ನು ನಾವು ವೆಕ್ಟರ್ ಬಿ ನಲ್ಲಿ ಬರಿಬೋದು. ಡೈರೆಕ್ಷನ್ ಒಂದೇ ಇದೆ, ಅದಕ್ಕೆ ವೆಕ್ಟರ್ ಎ ಅನ್ನ 2 ಟೈಮ್ಸ್ ವೆಕ್ಟರ್ ಬಿ ಅಂತ ಬರಿಬೋದು, ಏನಾದರೂ ವೆಕ್ಟರ್ ಎ ಇದ್ರೆ ಡಬಲ್ ಇದ್ರೆ. ಸೊ ಅದಕ್ಕೆ 2 ವೆಕ್ಟರ್ ಏನಾದರೂ ಕೋಲಿನಿಯರ್ ಇದ್ರೆ ಒಂದು ವೆಕ್ಟರ್ ಅನ್ನ ಇನ್ನೊಂದು ವೆಕ್ಟರ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಈ ತರ ವೆಕ್ಟರ್ ಎ ಈಕ್ವಲ್ ಟು ಕೆ ಇಂಟು ವೆಕ್ಟರ್ ಬಿ. ಇಲ್ಲಿ ಕೆ ಅನ್ನೋದು 2, 3, 4 ಆಗ್ಬೋದು, ಡೈರೆಕ್ಷನ್ ಒಂದೇ ಇದ್ರೆ. ಡೈರೆಕ್ಷನ್ ಅಪೋಸಿಟ್ ಇರಿದ್ರೆ ಅದನ್ನ -2, -3, -4 ಅಂತ ಬರಿಬೋದು. ಅದಕ್ಕೆ ನೆನಪಿಟ್ಕೊಳ್ಳಿ, ಎಲ್ಲೆಲ್ಲಿ ನಿಮಗೆ ಕೋಲಿನಿಯರ್ ವೆಕ್ಟರ್ಸ್ ಅಂತ ಬರುತ್ತೆ ಆವಾಗ ಒಂದು ವೆಕ್ಟರ್ ಅನ್ನ ಇನ್ನೊಂದು ವೆಕ್ಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಎಸ್.
ನೆಕ್ಸ್ಟ್ ನೋಡಿ, ಈಕ್ವಲ್ ವೆಕ್ಟರ್ಸ್. ಆ ಹೆಸರೇ ಸೂಚಿಸುವಂತೆ ಮ್ಯಾಗ್ನಿಟ್ಯೂಡು ಸೇಮ್ ಇರಬೇಕು, ಡೈರೆಕ್ಷನ್ ಸೇಮ್ ಇರಬೇಕು. ಅಂಥ ವೆಕ್ಟರ್ಸ್ ಅನ್ನ ಈಕ್ವಲ್ ವೆಕ್ಟರ್ಸ್ ಅಂತ ಕರೀತಾರೆ. ಸೊ ಟೂ ವೆಕ್ಟರ್ಸ್ ಆರ್ ಸೇಡ್ ಟು ಬಿ ಈಕ್ವಲ್ ಇಫ್ ದೇ ಹ್ಯಾವ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಒಂದೇ ಮ್ಯಾಗ್ನಿಟ್ಯೂಡ್ ಇರಬೇಕು, ಒಂದೇ ಡೈರೆಕ್ಷನ್ ಇರಬೇಕು. ಸೊ ಗಮನಿಸಿ, ಇಲ್ಲಿ ಎರಡು ವೆಕ್ಟರ್ಸ್ ಇದೆ, ವೆಕ್ಟರ್ ಎ, ವೆಕ್ಟರ್ ಬಿ ಇದೆ. ಅವುಗಳ ಮ್ಯಾಗ್ನಿಟ್ಯೂಡ್ ಲೆಂತ್ ಅಂದರೆ 5 ಯೂನಿಟ್ಸ್ ಕೊಟ್ಟಿದ್ದೀನಿ. ಸೊ ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಇದೆ. ಸೊ ಹಿಯರ್ ಎ ಈಕ್ವಲ್ ಟು ಬಿ, ಅದನ್ನು ಹೀಗೆ ಬರೀತಾರೆ, ವೆಕ್ಟರ್ ಎ ಈಕ್ವಲ್ ಟು ವೆಕ್ಟರ್ ಬಿ ಅಂತ. ನೆಕ್ಸ್ಟ್, ನೆಗೆಟಿವ್ ಆಫ್ ವೆಕ್ಟರ್ ಗಿವನ್ ವೆಕ್ಟರ್. ಯಾವುದೋ ಒಂದು ವೆಕ್ಟರ್ ಕೊಡ್ತಾರೆ, ಅದರ ನೆಗೆಟಿವ್ ಅಂದರೆ ಏನಂತ. ಸೊ ಏನಿರಬೇಕು, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ ಬಟ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ. A vector whose magnitude is same as that of the given vector but whose direction is opposite to that of the given vector is called the negative of the given vector. ಇಲ್ಲಿ ವೆಕ್ಟರ್ ಗಮನಿಸಿ, ಇಲ್ಲಿ ಎರಡು ವೆಕ್ಟರ್ ಇದೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಅಂದರೆ ಲೆಂತ್ ಸೇಮ್ ಇದೆ, ಬಟ್ ಡೈರೆಕ್ಷನ್ ಏನಿದೆ ಅಪೋಸಿಟ್ ಇದೆ. ಒಂದು ಈ ಕಡೆ ಇದ್ರೆ ಇನ್ನೊಂದು ಈ ಕಡೆ ಇದೆ. ಅದಕ್ಕೆ ಇಲ್ಲಿ ವೆಕ್ಟರ್ ಎ ಅನ್ನು ನಾವು ಹೀಗೆ ಬರೀಬೋದು, ನೆಗೆಟಿವ್ ಆಫ್ ವೆಕ್ಟರ್ ಬಿ, ಅಥವಾ ವೆಕ್ಟರ್ ಬಿ ಈಕ್ವಲ್ ಟು ನೆಗೆಟಿವ್ ಆಫ್ ವೆಕ್ಟರ್ ಎ ಅಂತ ಬರಿಬೋದು. ಸೊ ಇದನ್ನ ಡೆಫಿನೇಷನ್ ಸಹಿತ ನೀವು ನೆನಪಲ್ಲಿ ಸರಿಯಾಗಿ ಇಟ್ಕೊಳ್ಳಿ. ಇದನ್ನ ಡೆಫಿನೇಷನ್ ಕೇಳಿದ್ರೆ ಯಥಾವತ್ತಾಗಿ ಈಗಲೇ ಬರಿಬೇಕು. ಅ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಸೇಮ್ ಆಸ್ ದಟ್ ಆಫ್ ಅ ಗಿವನ್ ವೆಕ್ಟರ್ ಬಟ್ ಹೂಸ್ ಡೈರೆಕ್ಷನ್ ಈಸ್ ಅಪೋಸಿಟ್ ಟು ದಾಟ್ ಆಫ್ ಗಿವನ್ ವೆಕ್ಟರ್ ಈಸ್ ಕೋಲ್ಡ್ ನೆಗೆಟಿವ್ ಆಫ್ ದಿ ಗಿವನ್ ವೆಕ್ಟರ್. ಇಲ್ಲಿ ನೋಡಿ, ವೆಕ್ಟರ್ ಎ ಬಿ ಇದೆ, ಇದನ್ನ ನಾವು ವೆಕ್ಟರ್ ಬಿ ಎ ಅಂತ ಬರೆಯೋಕ್ಕಾಗಲ್ಲ. ವೆಕ್ಟರ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ವೆಕ್ಟರ್ ಬಿ ಎ. ಓಕೆ, ವೆಕ್ಟರ್ ಬಿ ಅಂತಂದ್ರೆ ಬಿ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ, ಎ ಅನ್ನೋದು ಎಂಡಿಂಗ್ ಪಾಯಿಂಟ್ ಆಗುತ್ತೆ. ಅದಕ್ಕೆ ನಾವು ಹೀಗೆ ಬರಿಬೋದು, ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ಬಿ ಎ, ಅಂದರೆ ನೆಗೆಟಿವ್ ಆಫ್ ವೆಕ್ಟರ್ ಬಿ ಎ ಅಂದ್ರೆ ವೆಕ್ಟರ್ ಎ ಬಿ ಅಂತ. ಅದಕ್ಕೆ ಒಂದು ನೋಟ್ ಮಾಡ್ಕೊಳ್ಳಿ ನೀವು, ವೆಕ್ಟರ್ ಎ ಬಿ ಈಸ್ ನಾಟ್ ಈಕ್ವಲ್ ಟು ವೆಕ್ಟರ್ ಬಿ ಎ ಬಟ್ ವೆಕ್ಟರ್ ಎ ಬಿ ಈಕ್ವಲ್ ಟು ನೆಗೆಟಿವ್ ಆಫ್ ವೆಕ್ಟರ್ ಬಿ ಎ. ಸೊ ಇಷ್ಟು ಇವತ್ತಿನ ಸೆಷನಲ್ಲಿ ಟೈಪ್ಸ್ ಆಫ್ ವೆಕ್ಟರ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿ ಬರತಕ್ಕಂಥ ಡೆಫಿನೇಷನ್ಸನ್ನು ಬಹ್ಯಾಟ್ ಮಾಡಿ. ಮುಂದಿನ ಸೆಷನಲ್ಲಿ ನಾವು ಅಡಿಷನ್ ಲಾ ಆಫ್ ವೆಕ್ಟರ್ಸನ್ನು ಡಿಸ್ಕಷನ್ ಮಾಡೋಣ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ಡೋಂಟ್ ಮಿಸ್ ಟು ವಾಚ್ ಆಲ್ ದಿ ಸೆಷನ್ಸ್.